ನಮಸ್ತೆ ಎಲ್ರಿಗೂ. ಜೀವನದಲ್ಲಿ ಸಾಮಾನ್ಯ ಸಂಭಾಷಣೆ ಒಂದಿದೆ, ಎಲ್ಲರಿಗೂ ಅರ್ಥ ಆಗಿದೆ ಅನ್ನುವಂಥ ಸಂಭಾಷಣೆ ಅದು. ಕೆಲವರು ಹೇಳ್ತಾರೆ, ಅಯ್ಯೋ ನಾನೇನೋ ಕೆಲಸ ಮಾಡೋಕ್ಕೆ ಅಂತ ಹೋದೆ, ನಾನು ಅಂದ್ಕೊಂಡಿದ್ದ ಕೆಲಸ ಆಗಲೇ ಇಲ್ಲ, ನನ್ನ ಟೈಮೇ ಸರಿ ಇಲ್ಲ ಅಂತ. ಇದು ಒಂದು ನಿರಾಶೆಯಲ್ಲಿ ಹೇಳೋದು, ಹೌದಾ? ಇನ್ನೊಂದೇನೆಂದರೆ, ಶುಭ ಕಾರ್ಯದಲ್ಲಿ ಮುಹೂರ್ತ ಅಂತ ಫಿಕ್ಸ್ ಮಾಡಿರ್ತಾರಲ್ಲ, ಅವ್ರು ಹೇಳ್ತಾರೆ, ಅಯ್ಯೋ ಮುಹೂರ್ತ ಮುಗಿದೋಗುತ್ತೆ, ಬೇಗ ಬನ್ನಿ, ಟೈಮ್ ಇಲ್ಲ ಅಂತ. ಈ ಮುಹೂರ್ತ ಮುಗಿದೋಗುತ್ತೆ, ಬೇಗ ಬನ್ನಿ, ಟೈಮ್ ಇಲ್ಲ ಅಂತ ಹೇಳೋದು, ನನ್ನ ಟೈಮೇ ಸರಿ ಇಲ್ಲ ಅಂತ ಹೇಳೋದು, ಜೀವನದಲ್ಲಿ ಅದೆಷ್ಟು ವಿಚಿತ್ರ ಅಂತ ಅನಿಸುತ್ತೆ ಅಂತ ನಾವು ಎಷ್ಟೋ ಸರಿ ನಮ್ಮ ಪ್ರಶ್ನೆ ಕೇಳ್ಕೊಂಡಿದ್ದಿದೆ. ಯಾಕೆ ಅಂದರೆ, ಜೀವನದಲ್ಲಿ ಸಮಯ ಅನ್ನೋದು ನಿರ್ದಿಷ್ಟವಾಗಿ ಎಲ್ಲರಿಗೂ ಒಂದೇ ಥರ ಇರಲ್ಲ, ಬೇರೆ ಬೇರೆ ಥರ ಇರುತ್ತೆ ಅಂತ ಅನ್ನೋದು ನಮ್ಮ ಅರಿವಿಗೆ ಬಂದಾಗ ಬಹುಶಃ ಈ ಗೊಣಗಾಟ ನಿಂತು ನಾವು ನೆಮ್ಮದಿಯನ್ನು ಹೊಂದ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾನು ಪಾಠ ಮಾಡುವ ಅಧ್ಯಾಪಕನಾಗಿ ನಾನು ವಿಜ್ಞಾನದ ವಿಷಯ ಹೇಳುವಾಗ ಸಮಯವನ್ನು ಕುರಿತು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗುತ್ತೆ. ಈಗ ಉದಾಹರಣೆಗೆ ನೋಡಿ, ಯುರೋಪಿಗೂ ಭಾರತಕ್ಕೂ ಒಂದು ದೇಶಗಳ ನಡುವೆ ಅಂತರ ಹೇಗಿದೆಯೋ ಹಾಗೆ ಸಮಯದ ಒಂದು ಅಂತರ ಕೂಡ ಇದೆ. ಉದಾಹರಣೆಗೆ ರಾತ್ರಿ ಇಲ್ಲಿ 9 ಗಂಟೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನಾವು ಇಲ್ಲಿ ಎನ್ನಾರ್ಪುರದಲ್ಲಿ ರಾತ್ರಿ 9 ಗಂಟೆ ಆಗಿರುವಾಗ ಊಟ ಮಾಡ್ತಿರ್ತೀವಿ ಅನ್ನಿ. ಆಗ ಅಮೇರಿಕಾದಲ್ಲಿ ನಮ್ಮ ಮಕ್ಕಳು ಫೋನ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ, ಶುಭ ದಿನ ಇರಲಿ ಅಂತ. ಇಲ್ಲಿ 9 ಗಂಟೆ ಆಗಿರುವಾಗ ಅಲ್ಲಿ ಬೆಳಗ್ಗೆ 8 ಗಂಟೆ ಆಗಿರುತ್ತೆ, ಹೌದಾ? ಆಮೇಲೆ ನಾವು 11 ಗಂಟೆ ಅಷ್ಟೊತ್ತಿಗೆ ಏನು ಮಾಡಿರ್ತೀವಿ ಅಂತ ಹೇಳಿದ್ರೆ, ಮಲಗಕ್ಕೆ ರೆಡಿಯಾಗಿರ್ತೀವಿ ಅಂತ ಇಟ್ಕೊಳ್ಳಿ. ಆಗ ನಮ್ಮ ಸೌತ್ ಆಫ್ರಿಕಾದ ಯಾರು ಗೆಳೆಯರು ಮಿತ್ರರು ಎಲ್ಲ ಫೋನ್ ಮಾಡಿ, ಸರ್ ಈಗ ಆಫೀಸಿಂದ ಬಂದು ರೆಸ್ಟ್ ತಗೊಳ್ತಾ ಇದ್ದೀನಿ, ನಮಗೂ ನಿಮಗೂ ಸಮಯದ ಪರಿಮಿತಿಯಲ್ಲಿ ಗೊತ್ತಲ್ಲ, ಒಂದು ಸ್ವಲ್ಪ ಗಂಟೆಗಳ ವ್ಯತ್ಯಾಸ ಇದೆ, ನಿಮಗೇನು ಡಿಸ್ಟರ್ಬ್ ಆಗಿಲ್ವಲ್ಲ ಅಂತಲೇ ಅವರು ಮಾತಾಡ್ತಾರೆ. ಅಂದರೆ ಮನುಷ್ಯತ್ವ ಅನ್ನುವುದು ಅಲ್ಲಿದೆ. ಯಾಕಂದರೆ ಸಮಯದ ಪರಿಮಿತಿ ಬಗ್ಗೆ ಅವರಿಗೂ ಗೊತ್ತಿದೆ. ಅಲ್ಲಿ ಅವರ ಸಮಯ ಅವರಿಗೆ ಸರಿ ಇರುತ್ತೆ, ಇಲ್ಲಿ ನಮ್ಮ ಸಮಯ ನಮಗೆ ಸರಿ ಇರುತ್ತೆ, ಎಲ್ಲ ಸರಿಯಾಗಿ ನಡೀತಾ ಇದ್ದರೆ, ಹೌದಾ? ಆದ್ದರಿಂದ ಸಮಯ ಅನ್ನೋದು ನಮ್ಮ ಜೀವನದಲ್ಲಿ ಏನೂ ಕೆಲಸ ಮಾಡೋದಿಲ್ಲ, ಆದರೆ ನಮ್ಮ ಕೆಲಸಗಳು ಸಮಯವನ್ನು ನಿರ್ಧರಿಸುತ್ತೆ ಅಂತ ನಮ್ಮ ಗುರು ನರಸಿಂಹಶಾಸ್ತ್ರಿ ಅವರು ಹೇಳಿದರು. ಅದೇ ಕಾರಣದಿಂದ ನಾನು ಹೇಳೋದು ಒಂದು ವಿಷಯ ಇದೆ, ಏನಂದರೆ ಸ್ವರ್ಣ ಕನ್ನಡಿ ಅನ್ನುವ ಪುಸ್ತಕದಲ್ಲಿ ನಾನು ಇದನ್ನೇ ಕುರಿತು ಚಿಂತಿಸ್ತಾ ಈ ಸಂಕಟ ಅನ್ನುವ ಒಂದು ಪದ್ಯ ಇದೆ. ಸಂಕಟ ಅನ್ನೋ ಪದ್ಯದಲ್ಲಿ ನಾನೇನು ಮಾಡಿದೆ ಅಂದರೆ ಒಂದು ಪದ್ಯವನ್ನು ಬರೆದೆ, ಅದನ್ನು ನಿಮಗೋಸ್ಕರ ಓದ್ತೀನಿ. ಎಷ್ಟು ಸಲ ಹೇಳೋದ್ರಿ ನಿಮಗೆ, ಬೇರೆ ಕೆಲಸ ಇಲ್ವಾ ನಮಗೆ, ಹೇಳಿದ್ನಲ್ಲ ನನಗೆ ಟೈಮ್ ಇಲ್ಲ ಅಂತ ಹೇಳೋಕ್ಕೂ ಸಮಯ ಇಲ್ಲ ಅಂತ. ಅಂದರೆ ಈ ಸಂಕಟ ಅನ್ನೋ ಪದ್ಯದ ಸಂಕಟ ಇದೆ, ನನ್ನ ಸಮಯನೇ ತಪ್ಪೋಗಿದೆಯೇನೋ ಅಥವಾ ನನ್ನ ಸಮಯನೇ ಸರಿ ಇಲ್ವನೋ ಅಂತ ಸಮಯವನ್ನೆಲ್ಲ ದೂರುವುದು ಅಂತ ಹೇಳ್ತಿದ್ರು. ನಮ್ಮ ಶಿವಶಂಕರ ಅಯ್ಯರ್ ಅಂತ ಮತ್ತೊಬ್ಬ ಗುರುಗಳು ಹೇಳ್ತಿದ್ರು, ಸಮಯವನ್ನು ಸರಿಯಾಗಲಿ ಅಂತ ಕಾಯೋದಲ್ಲ ಕಂಡ್ರು, ಸಾಮಾನ್ಯ ಮನುಷ್ಯರು ಹಾಗೆ ಯೋಚನೆ ಮಾಡೋದು, ಸಮಯ ಬರಲಿ ಅಂತ ಸಾಮಾನ್ಯ ಮನುಷ್ಯರು ಹಾಗೆ ಯೋಚನೆ ಮಾಡೋದು. ಆದರೆ ವಿಶೇಷವಾದ ಮನುಷ್ಯರು, ತುಂಬ ಮಹಾಪುರುಷರು ಅನ್ನೋರು ಸಮಯವನ್ನೇ ತಮಗೆ ಬದಲಾಯಿಸ್ಕೊಂಡ್ಬಿಡ್ತಾರೆ. ಅದು ನಿಮ್ಮ ಜೀವನದಲ್ಲಿ ಆಗಬೇಕು ಅಂತ ಹೇಳ್ತಿದ್ರು. ಇದೆಲ್ಲ ವಿಷಯಗಳನ್ನು ಅವಲೋಕಿಸಿ ನೋಡಿದಾಗ ಬಹುಶಃ ನಮಗನ್ಸೋದು, ಸಮಯ ಅನ್ನೋದು 0 ಆಗಿದೆ, ಪ್ರಪಂಚದಲ್ಲಿ ಸಮಯ ಅನ್ನೋದು ಇಲ್ಲ. ಅಂದರೆ ಆ ಸಮಯ ಅನ್ನೋದು ನಾವು ಅಂದುಕೊಂಡ ಒಂದು ಕಲ್ಪನೆ ಏನೋ ಅನ್ನೋ ಮಟ್ಟಿಗೆ ನಮ್ಮನ್ನು ನಾವು ಸೊನ್ನೆಗೊಳಿಸಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ತಾಯಿದ್ರೆ ಅದೆಲ್ಲವನ್ನು ನಿಯತಿ ಅಂತ ಏನಿದೆ ನಿರ್ಧರಿಸಿ ನಮಗೆ ಸಮಯವನ್ನು ಕೊಡುತ್ತೆ. ಈಗ ನಮ್ಮ ಸಮಯವನ್ನು ಯೋಚನೆ ಮಾಡಿ, ಈಗ ಮನುಷ್ಯ ಹುಟ್ಟಿಂದ 100 ವರ್ಷ ತನಕ ಇರ್ತಾನೆ ಅಂತ ಶತಮಾನಂ ಭವತಿ ಶತಾಯು ಪುರುಷಶ್ಯತಿ ಅಂತ ಹೇಳ್ತಾರೆ. ಆದರೆ ಆ ಸಮಯದ ಪರಿಮಿತಿ ಇಷ್ಟೇ ಅಂತ ನಮಗೇನು ಗೊತ್ತಿರಲ್ಲ. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಯಾವಾಗ ಬೇಕಾದ್ರೂ ಬಂದು ನಮ್ಮ 100 ವರ್ಷದ ಸಮಯ ಅಲ್ಲೇ ಕಟ್ಟಾಗ್ಬೋದು. ಈಗ ನಾವು 100 ವರ್ಷ ಬದುಕ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಆದರೆ 100 ವರ್ಷದ ಅವಧಿ ಆ ಮೇಲ್ನೋನದ್ದು ನಿರ್ಧಾರ ಆಗಿರ್ಬೋದು. ಹುಟ್ಟಿದ ಒಂದು ವರ್ಷದಲ್ಲೇ ಡಮ್ ಅನ್ಬೋದು. ಯಾಕಂದರೆ
ಈ 1 ವರ್ಷದ ಅವಧಿ = 100 ವರ್ಷ ಅಂತ ಅವನು ತೀರ್ಮಾನ ಮಾಡಿರ್ತಾನೋ ಏನೋ. ಅದೆಲ್ಲ ವಿಚಿತ್ರವಾದರೂ ಸತ್ಯವಾದಂಥ ಕೆಲವು ವಿಶೇಷಗಳು. ಅದನ್ನೆಲ್ಲ ಕುರಿತು ಆಮೇಲೆ ಮಾತಾಡೋಣ. ಆದರೆ ನನಗೆ ಸಮಯ ಇಲ್ಲ, ಆಮೇಲೆ ಮುಹೂರ್ತ ಮೀರಿ ಹೋಗ್ತಾ ಇದೆ, ನನ್ನ ಟೈಮೇ ಸರಿ ಇಲ್ಲ ಅಂತ ಗೊಣಗಿಕೊಳ್ಳುವ ಬದಲು, ದೇಶ ವಿದೇಶಗಳಲ್ಲಿ ಸಮಯ ಬದಲಾಗಿದೆ, ಅವರೆಲ್ಲರ ಸಮಯವು ಅವರಿಗೆ ಸರಿಯಾಗಿದೆ ಅಂದ ಮಾತ್ರಕ್ಕೆ ನಮ್ಮ ಸಮಯವು ನಮಗೆ ಸರಿಯಾಗಿರುತ್ತೆ ಅಂತ ಅಂದ್ಕೊಂಡು ಗಡಿಯಾರದ ಕಡೆ ನೋಡದೆ ನಿಷ್ಕಾಮ ಕರ್ಮವನ್ನು ಮಾಡ್ತಾ ನೆಮ್ಮದಿಯಿಂದ 4 ಜನಕ್ಕೆ ನಗು ತರಿಸಿ ನಾವು ನಕ್ಕು ಸುಖವಾಗಿದ್ದರೆ ಬಹುಶಃ ಜೀವನದ ಸಾರ್ಥಕತೆ ಅಂತ ಅಂದ್ಕೊಳ್ಳೋಣ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.